ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಅವಲಕ್ಕಿ ತೋರಿಸ್ತಾ ಇದ್ದೀನಿ, ಬಟ್ ಅವಲಕ್ಕಿಯಿಂದ ಏನು ಮಾಡ್ತಾ ಇದ್ದೀನಿ ಅಂತ ನೀವು ಗೆಸ್ ಕೂಡ ಮಾಡಿರಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಅವಲಕ್ಕಿನ ನಾನು ತೊಗೊಂಡು 2 ರಿಂದ 3 ಟೈಮ್ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ನೀರು ತೆಗೆದ್ಬಿಟ್ಟು ಹಿಂಡಬಾರ್ದು, ಜಸ್ಟ್ ನೀರು ತೆಗೆದ್ಬಿಟ್ಟು ಇದನ್ನು ಒಂದು 5 ನಿಮಿಷ ಸೈಡಲ್ಲಿ ಇಟ್ಬಿಡ್ತೀನಿ. ಈಗ ಇದರಲ್ಲಿ ನಾನು ಸ್ವಲ್ಪ 4 ರಿಂದ 5 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ, ನಂತರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಸೊಪ್ಪು, ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಫ್ರೆಶ್ ಕರಿಬೇವು ಸೊಪ್ಪು ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ, ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಥರ ಸಣ್ಣಕ್ಕೆ ಕಟ್ ಮಾಡಿಬಿಟ್ರೆ ಗೊತ್ತೇ ಆಗಲ್ಲ ಕರಿಬೇವು ಸೊಪ್ಪು ಹಾಕಿರೋದು. ಈಗ ನೋಡಿ, ಒಂದು 5 ನಿಮಿಷ ಅದೆಲ್ಲ ಹೆಚ್ಚು ಇಟ್ಕೊಳ್ಳೋ ತನಕ ಈ ಅವಲಕ್ಕಿ ನೆಂದಿದೆ. ಈ ಅವಲಕ್ಕಿನ ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು, ಇದು ಸ್ವಲ್ಪ ನೆಂದಿರುತ್ತೆ ಬೇಗ. ಸೊ ಹಾಗಾಗಿ ಇದು ಮೀಡಿಯಮ್ ಅವಲಕ್ಕಿ, ತುಂಬ ಹೊತ್ತು ನೆನೆಸ್ಬೇಕಂತ ಏನಿಲ್ಲ, ಬೇಗ ನೆನೆಯುತ್ತೆ. ಯಾವುದಾದ್ರೂ ಅವಲಕ್ಕಿ ನೀವು ತಗೋಬಹುದು. ನೋಡಿ, ಈ ಅವಲಕ್ಕಿನ ಈ ಥರ ನಾನು ಸ್ವಲ್ಪ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಇದನ್ನು ಒಂದು ಸಾಫ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರು, ಹಾಗೆ 1 ಕಪ್ಪಷ್ಟು ಅಂದರೆ ಒಂದು 100 ಗ್ರಾಮಷ್ಟು ಈ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 3 ರಿಂದ 4 ಟೀ ಸ್ಪೂನಷ್ಟು ಬಾಂಬೆ ರವೆ ಅಥವಾ ಚಿರೋಟಿ ರವೆಯನ್ನು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಮೊಸರು ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಅದು ಅವಲಕ್ಕಿ ಎಲ್ಲದು ಹೀರ್ಕೊಳ್ಳುತ್ತೆ, ಸಾಫ್ಟ್ ಕೂಡ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಯಾವ ರೀತಿ ಬಂದಿದೆ. ಸೊ ಪರ್ಫೆಕ್ಟಾಗಿ ಈ ರೀತಿಯಾಗಿ ಬರಬೇಕು. ಸೊ ಈಗ ಇದರಲ್ಲಿ ನಾನು ಹೆಚ್ಚಿರುವಂಥದ್ದನ್ನು ಎಲ್ಲ ಇದರಲ್ಲಿ ಹಾಕ್ಕೊಳ್ತೀನಿ. ಸೊ ಮೇನ್ ನೋಡಿ, ಈ ಮೆದು ವಡೆ ಎಲ್ಲ ಮಾಡ್ತಿರ್ತೀರಾ, ಸೊ ನೆನೆಸ್ಬೇಕು ರುಬ್ಬಬೇಕು ಅಂತ ಏನೂ ಇಲ್ಲ, ಒಮ್ಮೆ ಈ ರೀತಿಯಾಗಿ ನೀವು ಮಾಡಿ. ಇಲ್ಲಿ ಸ್ವಲ್ಪ ಅರಿಶಿಣ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಈ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಂದರೆ ಕರಿಮೆಣಸಿನ ಪುಡಿ, ಮತ್ತು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳಿ. ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ ಕೂಡ ಇದರಲ್ಲಿ ಹಾಕ್ಕೊಂಡು, ಹಾಗೆ ಹೆಚ್ಚಿರುವಂತಹ ಈ ಸಣ್ಣಕ್ಕೆ ಹೆಚ್ಕೋಬೇಕು ಈರುಳ್ಳಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಈ ಥರ ಹಾಕ್ಕೊಳ್ಳಿ. ನೋಡಿ ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕರಿಬೇವು ಸೊಪ್ಪು, ಕರಿ ಲೀವ್ಸ್ ಕೂಡ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಒಂದು 15 ರಿಂದ 20 ಒಣ ದ್ರಾಕ್ಷಿ ಹಾಕೋಬೇಕು. ಸೊ ಮಧ್ಯ ಮಧ್ಯ ಸ್ವೀಟ್ನೆಸ್ ಎಷ್ಟು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು 1 ಟೈಮ್ ನೀಟಾಗಿ, ನೀರು ಸ್ವಲ್ಪ ಕೂಡ ಹಾಕೊಳ್ಳೇಬಾರ್ದು. ಹಾಗಾಗಿ ನಾನು ಇಲ್ಲಿ ನೀರಿನ ಬದಲಿಗೆ ನಾನು ಮೊಸರನ್ನು ಹಾಕಿರೋದು. ಸೊ ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಸೈಡಲ್ಲಿ ನಾನು ಒಂದು ಕಡಾಯಿಯಲ್ಲಿ ನಾನು ಎಣ್ಣೆ ಕೂಡ ಹಾಕಿಟ್ಟಿದ್ದೀನಿ, ಬಿಸಿ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ನಾನು ಮೆದು ವಡ ಶೇಪಲ್ಲಿ ನಾನು ಮಾಡ್ತಾ ಇದ್ದೀನಿ. ಅಥವಾ ನೀವು ಜಸ್ಟ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ, ಬಟ್ ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ. ಸೊ ಸೇಮ್ ಮೆದು ವಡ, ನೀವು ಮೆದು ವಡ ಮಾಡುವಾಗ ತುಂಬ ಟೆನ್ಷನ್ ಆಗಿರುತ್ತೆ, ಅದನ್ನು ನೆನೆಸ್ಬೇಕು, ರುಬ್ಬಬೇಕು, ಅದನ್ನೆಲ್ಲ ಬಿಟ್ಟಾಕಿ ಏನಾದರೂ ವಡೆ ತಿನ್ನಬೇಕು ಅಂತ ಅನಿಸಿದರೆ ಇವಾಗಲೇ ತಕ್ಷಣ ಈ ವಿಡಿಯೋ ನೋಡಿದ ತಕ್ಷಣ ನೀವು ಮಿಸ್ ಮಾಡದೆ ಮಾಡಿ, ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ಟು ಈ ಥರ ಈ ಮೆದು ವಡ ಶೇಪಲ್ಲಿ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಸೊ ಕಾದಿರೋ ಎಣ್ಣೆಯಲ್ಲಿ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲ ನಾನು ಕುಕ್ಕಿಂಗ್ ಸೋಡಾ ಕೂಡ ಆ್ಯಡ್ ಮಾಡಿಲ್ಲ. ಸೊ ವಿತೌಟ್ ಕುಕ್ಕಿಂಗ್ ಸೋಡಾ ನಾನು ಈ ಮೆದು ವಡ ಅಥವಾ ಈ ಈ ಅವಲಕ್ಕಿ ಮೆದು ವಡ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು. ಟೇಸ್ಟ್ ಅಂತೂ ರಿಯಲಿ ನೀವು ಮರೆಯೋದೇ ಇಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿತ್ತಂದರೆ, ಇದರಲ್ಲಿ ನಾವು ಸ್ವಲ್ಪ ರವೆ ಹಾಕಿದ್ದೀವಿ, ಅಕ್ಕಿ ಹಿಟ್ಟು ಹಾಕಿದ್ದೀವಿ, ಅಷ್ಟು ಸಾಕು, ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ಲ, ಎಲ್ಲ ಈ ವಡೆ ನಾನು ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಮೆದು ವಡ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಟೀ ಕಾಫಿ ಜೊತೆ ಅಂತೂ ಪರ್ಫೆಕ್ಟ್ ರೆಸಿಪಿ. ಈಗ ಈ ವಡೆ ಜೊತೆಗೆ ಒಂದು ಸಿಂಪಲ್ ಆದ ಚಟ್ನಿ ಮಾಡ್ಕೊಳ್ಳೋಣ. 5 ರಿಂದ 6 ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಅಷ್ಟೇ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡು, 2 ಇಂಚಷ್ಟು ಶುಂಠಿ, ಒಂದು 4 ಟೀ ಸ್ಪೂನಷ್ಟು ಪುಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, 4 ರಿಂದ 5 ಟೀ ಸ್ಪೂನಷ್ಟು ಮೊಸರು ಕರಡು, ಇದನ್ನು ಹಾಕ್ಕೋಬೇಕು. ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು, ಆಮೇಲೆ ಬೇಕಾದರೆ ನೀವು ನೀರು ಆ್ಯಡ್ ಮಾಡಿ. ಈಗ ಇದನ್ನು ಫೈನಾಗಿ ರುಬ್ಕೊಳ್ತೀನಿ. ಈ ಗ್ರೀನ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ, ರುಚಿ ಮಾತ್ರ ಖಾರ ಖಾರವಾಗಿರುತ್ತೆ. ಆ ವಡೆಗೆ ಈ ಚಟ್ನಿ ಪರ್ಫೆಕ್ಟ್. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೊ ಹಾಗಾಗಿ ಸಿಂಪಲ್ ಆದ ಒಂದು ವಿಧಾನದಲ್ಲಿ ಈ ಚಟ್ನಿ ರೆಸಿಪಿ ಕೂಡ ನಾನು ಮಾಡಿ ತೋರಿಸಿದ್ದೀನಿ.
ನೋಡಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇನ್ಸ್ಟೆಂಟ್ ಈ ಗ್ರೀನ್ ಚಟ್ನಿ ಕೂಡ ರೆಡಿ ಆಯಿತು. ತುಂಬ ರುಚಿಯಾದಂತಹ ಆರೋಗ್ಯಕರವಾದ ಈ ರೆಸಿಪಿಯನ್ನು ನಿಮಗೆ ಶೇರ್ ಮಾಡಿದ್ದೀನಿ. ನೋಡಿ ಈ ಚಟ್ನಿ ಜೊತೆ ಈ ಅವಲಕ್ಕಿ ಮೆದುವಡ ರೆಡಿ ಆಯಿತು. ಸೊ ಹಾಗಾಗಿ ಮಿಸ್ ಮಾಡಿದೆ, ಇವಾಗಲೇ ಮಾಡಿ ತಿಂತೀರಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದರ ರುಚಿ ನೀವು ಮರೆಯೋದೇ ಇಲ್ಲ. ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.